ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. दो दिन हुआ मुझे बैंगलोर आया हुआ है. आई नो इट्स टू सून टू से आई हेट दिस सिटी, बट आई हेट दिस सिटी अनफॉर्चुनेटली. और भाई लोग ऐसा है कि दिल्ली का AQI इज टू हाई, बैंगलोर इज वेरी गुड. अबे 190 रात को था इनका AQI. यहाँ पे इतनी हवा चलती है, जबकि फिर भी देखो दिल्ली का तो चलो ज्योग्राफिक लोकेशन ऐसी है कि वहां पे हवा नहीं चलती, वहां पे हिमालय है जिसकी वजह से पोल्यूशन वहीं का वहीं रह जाता है. यहाँ पे क्या है भाई, सड़ा हुआ 3 BHK जहां से कोई व्यू नहीं है, बाहर कुछ दिख नहीं रहा है, बिल्कुल जेल जैसा फील हो रहा है. रेंट 70,000. भाई तुमने शक्ल देखी है अपनी, तुम दिल्ली आओ पहले, तुम्हें दिखाता 70,000 में घर कैसा मिलता है. ನಮ್ಮ ನಾಡು ನಮ್ಮ ಗೌರವ, ಬೆಂಗಳೂರಿನ ಸ್ವಾಭಿಮಾನ. ವೆಲ್ಕಮ್ ಟು ಸುಮನ್ ಟಿವಿ. ಬೆಂಗಳೂರು ಮಹಾನಗರ ಇಂದು ಸಿಲಿಕಾನ್ ಸಿಟಿ ಅಂತ ವಿಶ್ವದ ನಕ್ಷೆಯಲ್ಲಿ ಗುರುತಿಸಿಕೊಂಡಿದೆ. ಉತ್ತರ ಭಾರತದಿಂದ ತಮಿಳುನಾಡು, ಆಂಧ್ರ, ಕೇರಳ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಜನ ಇಲ್ಲಿ ಬಂದು ಉದ್ಯೋಗ, IT ಸೆಕ್ಟರ್ನಲ್ಲಿ ಉನ್ನತ ವೇತನ ಪಡೆದು ಜೀವನ ಸಾಗಿಸುತ್ತಿದ್ದಾರೆ. ಅವಕಾಶ ಬೇಕಾದಾಗ ಬೆಂಗಳೂರು ನೆನಪಾಗ್ತದೆ. ಸ್ಯಾಲರಿ, ಸ್ಟಾರ್ಟ್ಅಪ್, IT ಕಂಪನಿಗಳು ಎಲ್ಲವೂ ಬೇಕು. ಆದರೆ ಇದೇ ಸಮಯದಲ್ಲಿ ನಮ್ಮ ಕನ್ನಡ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಜೀವನ ಶೈಲಿ ಬಗ್ಗೆ ತುಚ್ಛವಾಗಿ ಮಾತನಾಡುವುದು ಸರಿಯೇ? भाई कैब बुक करो, सारा कैब वाला 10 बार वो कर देता है, किसी के अधीन रहना पड़ता है. यहाँ पे तुम अपनी गाड़ी नहीं चला सकते. साला तुम्हारी गाड़ी तुम चलाओ तो कोई ना कोई टू 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 ठोकर मार के जाता रहेगा. यहाँ पे स्क्रैच मारना आम बात है. दुनिया चल रही है स्क्रैच मारती हुई. तुम कुछ कह ही नहीं सकते किसी को. तुमने कुछ कह दिया तो कोई लोग आके बोलेंगे कन्नड़ में बात करो. ಬೆಂಗಳೂರು ಎಲ್ಲರನ್ನ ಸ್ವೀಕರಿಸಿದೆ, ಯಾರನ್ನೂ ಹೊರಹಾಕಿಲ್ಲ. ಆದರೆ ಈ ನಾಡಿನ ಗೌರವ ಕಾಪಾಡುವುದು ಇಲ್ಲಿ ಬದುಕ್ತಿರುವ ಪ್ರತಿಯೊಬ್ಬರ ಜವಾಬ್ದಾರಿ. ನಗರದಲ್ಲಿ ವಿವಿಧ ಸಂಸ್ಕೃತಿಗಳು ಬೆರೆತು ಬದುಕೋದು ಸಹಜ, ಆದರೆ ಪರಸ್ಪರ ಗೌರವ ಅಗತ್ಯ. ಇಲ್ಲಿ ನೆಲೆಸಿರುವವರು ಸ್ಥಳೀಯ ಭಾಷೆಗೆ ಗೌರವ ಕೊಡಬೇಕು, ಸಂಸ್ಕೃತಿಯನ್ನ ಅರ್ಥ ಮಾಡಿಕೊಳ್ಬೇಕು. ಸ್ವಾತಂತ್ರ್ಯ ಎಂಬ ಹೆಸರಿನಲ್ಲಿ ಇತರರ ಸಂಸ್ಕೃತಿಯನ್ನ ಹಾಸ್ಯ ಮಾಡೋದು, ಕಡಿಮೆ ಮಾಡೋದು ಒಪ್ಪಲಾಗದು. ಬೆಂಗಳೂರು ಸಹಿಷ್ಣುತೆಯ ನಗರ, ಆದರೆ ಅದರ ಸ್ವಾಭಿಮಾನವನ್ನ ಲಘುವಾಗಿ ನೋಡಲು ಯಾರಿಗೂ ಹಕ್ಕಿಲ್ಲ. ನಮ್ಮ ನಾಡು ಸುರಕ್ಷಿತವಾಗಿರಬೇಕು ಅಂದರೆ ದ್ವೇಷದಿಂದಲ್ಲ, ಪರಸ್ಪರ ಗೌರವದಿಂದ ಇರಬೇಕು. ಬೆಂಗಳೂರು ಅವಕಾಶಗಳ ನಗರ, ಆದರೆ ಅದರ ಆತ್ಮ ಕನ್ನಡ ಸಂಸ್ಕೃತಿ. ಈ ಕುರಿತು ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ಸುಮನ್ ಟಿವಿ.